ಹೊತ್ತು ರತಿಯ ಮೇಲೆ ಬಂದ್ರು ಮನೆಗೆಲ್ಸ ಮಾಡೋದು ಎಷ್ಟೊತ್ತೆ? ಕೆಲಸ ಎಲ್ಲ ಮಾಡಿ ಆಗಿದ್ರಿ, ಕೆಲಸನೇ ಮಾಡ್ತಾ ಇದ್ದೆ ನೀವು ಕರೆಯುವಾಗ ನಾನು ಒಳಗಡೆ. ಬುದ್ಧಿ ಕಟ್ಟೋದು ಒಂದೇ ಉಳಿದಿದೆ ನೋಡ್ರಿ ಈಗ. ಅಲ್ಲ ಕಣೆ, ರೈತರಾದ ನಾವು ಬೆಳಗ್ಗೆ ಹೊಲಕ್ಕೆ ಹೋಗೋದನ್ನು ಬಿಟ್ಟು ಇಷ್ಟೊತ್ತು ಮನೆಯಲ್ಲಿ ಕಾಲ ಕಳೆದ್ರೆ ಹೊಲದಲ್ಲಿ ಕೆಲಸ ಮಾಡೋರು ರೀ. ಅದು ಅದು ಇದು ಅಂತ ಕಥೆ ಹೇಳ್ಬೇಕಾಗ್ರಿ. ನಾಳೆ ಮುಂಜಾನೆ ಬೇಗ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಕೋಳಿ ಕೂಗುವ ಮುನ್ನ ಹೊಲಕ್ಕೆ ಬರಬೇಕು, ತಿಳಿಯುತ್ತೆ? ಆಯ್ತ್ರಿ. ನಾಳೆ ಬೆಳಗ್ಗೆಯಿಂದ 4 ಗಂಟೆಗೆ ಎದ್ದು ಮನೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬುದ್ಧಿ ಕಟ್ಕೊಂಡು ನಿಮ್ ಜೊತೆಲೆ ಹೊಲಕ್ ಬರ್ತೀನಿ, ಆಯ್ತಾ? ಅಲ್ಲ ಕಾವೇರಿ, ಸಿಟಿಯಲ್ಲಿ ದೊಡ್ಡ ದೊಡ್ಡ ಆಫೀಸ್ ಇರುತ್ತೆ. ಮುಂಜಾನೆ 8 ಗಂಟೆಗೆ ಎದ್ದು 10 ಗಂಟೆಗೆ ಟಿಫಿನ್ ಮಾಡಿಕೊಂಡು ಆಫೀಸ್ಗೆ ಹೋದಂತೆ ಹೋದ್ರೆ ನಮ್ಮ ಜೀವನ ತಿಳಿಸೋದು ಬಹಳ ಕಷ್ಟ ಕಾವೇರಿ. ನೋಡು ಕಾವೇರಿ, ಇದೆಲ್ಲ ಇದ್ದದ್ದೆ ನಾಳೆ ಬೇಗ ಬಂದ್ರು. ಈಗ ನನ್ನ ಶ್ರೀಮೂರ್ತಿನ ಕಂಠದಿಂದ ಹೊರಬರಲಿ ಒಂದು
ಶ್ರೀಮಂತರಾದ ಈ ನನ್ನ ಮಾವನವರಿಗೆ ಎಳೆ ಮಾಡುವ ಚಿಕ್ಕ ನಮಸ್ಕಾರಗಳು. ನಮಸ್ಕಾರ. ಬನ್ನಿ ಅಂದರೆ ಕುಳಿತುಕೊಳ್ಳಿ, ಪರವಾಗಿಲ್ಲ. ನಿನ್ನ ಮನೆ ಎಂದರೆ ನನ್ನ ಮನೆ ಇದ್ದಾಗೆ. ಅದೇಂದ್ರೆ ಬಹಳ ದಿನಗಳ ನಂತರ ತಮ್ಮ ಆಗಮನವಾಯ್ತಲ್ಲ, ಏನಾದರೂ ಕೆಲಸ ಉಂಟೆ? ಕೆಲಸ ಇದ್ದಾಗಲೇ ಆಗಮಿಸಬೇಕಲ್ಲ ನಿನ್ನಂತ ಬಡವನ ಮನೆಗೆ. ಅದ್ಯಾವ ಕೆಲಸ ಎಂದ್ರೆ 10 ವರ್ಷದ ಹಿಂದೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೇನೆಂದು ಹೇಳಿದ ಮಾತು ಏನಾಯಿತೆಂದು ವಿಚಾರಿಸಲು ಬಂದಿರುವೆ. ಓಹೋ, ನನ್ನ ತಂಗಿಯ ಅನುಸೂಯ ಸಹಾಯ ಮುಂದೆ ಕೊಟ್ಟ ವಚನವೇ? ಹೌದು, ಅದೇ ನನ್ನ ತಾಯಿಯ ತೀರುವ ಮುನ್ನ ಕೊಟ್ಟ ವಚನದ ಪ್ರಕಾರ ನಿನ್ನ ತಂಗಿಯನ್ನು ಮದುವೆಯಾಗಲು ಮುಂದಾಗಿ ಬಂದಿರುವೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದು ಏನು ಕಾರಣ ಎಂದು ಕೇಳಬಹುದೇ? ಕೇವಲ ನನ್ನ ತಮ್ಮನ ಕೋದಿಗೆ 5,000 ಹಣ ಕೇಳಿದ್ರೆ ಮರಳಿ ಕೊಡುವ ಯೋಗ್ಯತೆ ನಿನಗೆಲ್ಲಿಂದೆ ಎಂದು ಅವಮಾನ ಮಾಡಿದರಂತ ಯೋಗ್ಯನಿಗೆ ನನ್ನ ತಂಗಿಯನ್ನು ಕೊಡಬೇಕೆ? ಸಾಕ್ಷಾತ್ ಆ ದೇವರೇ ಬಂದರೂ ಇದು ಸಾಧ್ಯವಾಗದ ಮಾತು. ಮಾವ, ಮನೆಗೆ ಬಂದ ಅಳಿಯನನ್ನು ಈ ರೀತಿ ಅವಮಾನ ಮಾಡಿ ಕಳಿಸುವುದು ಇದು ನಿನ್ನ ಯೋಗ್ಯತೆಗೆ ಒಳ್ಳೆಯದಲ್ಲ. ನಮ್ಮಂತವ್ರ ಜೊತೆ ಸಂಬಂಧ ಬೆಳೆಸುವುದು ನಿಮ್ಮ ಯೋಗ್ಯತೆಗೂ ಒಳ್ಳೆಯದಲ್ಲ. ನೋಡು ಮಿಸ್ಟರ್ ಲೇಖರಾಜ್, ನನ್ನ ತಂಗಿಯನ್ನು ದಿನಾಲು ಒಬ್ಬ ಕೂಲಿ ಮಾಡೋರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಹೊರತು ನಿನ್ನಂತ ನೀತ ಕಾಮುಕನಿಗೆ ಎಂದೂ ಕೊಡಲಾರೆ. ಇದೇ ಈ ದಯಾನಂದನ ಕೊನೆಯ ನಿರ್ಧಾರ. 16 ಹಳ್ಳಿಗೆ ಒಡೆಯನಾಗಿ ಒಟ್ಟಾಸರಿಂದ ಮೆರೆಯುವ ನಾಡು ಕೈ ಮಾಡಿದರೆ ಸಾಕು. 100 ಹೆಣ್ಣುಗಳು ಕ್ಯೂನಲ್ಲಿ ನಿಂತು ಸುಖ ನೀಡಿ ಹೋಗುತ್ತಾರೆ ಎಂತೆಂತ ಸುರಸುಂದರ ಚೆಲುವಿಯರು. ಸಂಪ್ರದಾಯದ ಪ್ರಕಾರ ನಿನ್ನ ಮನೆಗೆ ಹೆಣ್ಣು ಕೇಳಲು ಬಂದರೆ ಈ ರೀತಿ ಅವಮಾನವೇ? ಲೇ ದಯಾನಂದ, ಎಲ್ಲಿಗೆ ಬಾವಲೆಂಬ ಮಮಕಾರವು ಹರಿದು ಹಾಕಿ ನಿನ್ನ ತಂಗಿ ದೀಪವನ್ನು ಕೊರಳಿಗೆ ತಾಳಿ ಕಟ್ಟಿ ನನ್ನ ಪಂಜರದ ರಾಣಿಯಾಗಿ ಪಡೆದು ಮೊನ್ನೆಲ್ಲ ಸುಂದರ ಸಂಸಾರ ಎಂಬ ಸರಪಳಿ ಕೊಂಡಿಯನ್ನು ಕಿತ್ತಿ ಹಾಕಿ ಶಿಕ್ಷೆ ಎತ್ತುವಾಗೆ ಮಾಡಲಿಲ್ಲ. ಎಲ್ಲ ಹೆಸರು ಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ದಯಾನಂದ, ಮೊನ್ನೆಲ್ಲ ಸುಂದರ ಸಂಸಾರದಲ್ಲಿ ಹುಳಿ ಹಿಂಡಿ ಒಲ್ಲಲು ಕೊಲ್ಲಲು ಮಾಡಿ ನಿನ್ನನ್ನು ಬೀದಿ ಬೀದಿಯಲ್ಲಿ ಭಿಕ್ಷೆ ಎತ್ತುವಾಗೆ ಮಾಡಲಿಲ್ಲ. ನನ್ನ ಹೆಸರು ಊರಿನ ಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ಹೋಗಲೇ ಹೋಗು, ಅದು ಈ ಜನ್ಮದಲ್ಲಿ ನಿನ್ನ ಸಾಧ್ಯನೇ ಇಲ್ಲ. ಅಣ್ಣ, ಮಾವನವ್ರ ಜೊತೆ ಏನಿದೆ ನಿಮ್ಮ ಜಗಳ? ಹೋಗ್ಲಿ ಬಿಡಪ್ಪ, ಅದೊಂದು ಹಳೆಯ ಕಾಲದ ಘಟನೆ. ಪ್ರಸಂಗ ಬಂದಾಗ ನಾನೇ ಹೇಳ್ತೀನಿ. ಸಮಯ ಬಂದಾಗ ಹೇಳ್ತೀನಿ ಅನ್ನುವ ಮಾತು ಯಾವುದು ಇರಲಿ. ಅಣ್ಣನ ವಿಷಯ ಅಣ್ಣನಲ್ಲೇ ಇರಲಿ. ಕಾವೇರಿ, ನೀನು ಬುದ್ಧಿ ಹೇಳ್ತೀನಿ.